ಸಂಜೆ 5 ಗಂಟೆಯ ಬಳಿಕ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಒಂದು ದಿನ ಕಡಲನ್ನು ಕೊಡಬಲ್ಲೆ, ಒಂದು ದಿನ ಕಾಣದ ಕಡಲಿಗೆ. ಸಂಜೆ ಸುಗಮ ಸಂಗೀತ ಕಾರ್ಯಕ್ರಮದ ಬಳಿಕ ಗಣೇಶನ ವಿಸರ್ಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅನೇಕ ಕಲಾ ವಾದ್ಯ ತಂಡಗಳು ಆಗಮಿಸಿದ್ದವು. ಭಾರಿ ಜನಸಂಖ್ಯೆಯ ನಡುವೆ ಗಣೇಶನ ಮೆರವಣಿಗೆ ಶುರುವಾಗತೊಡಗಿತು. ಈ ಗಣೇಶನ ವಿಸರ್ಜನಾ ಕಾರ್ಯದ ವೇಳೆಯಲ್ಲಿ ವೀರಗಾಸೆಯ ಕುಣಿತ ಅತ್ಯಂತ ಮನಮೋಹಕವಾಗಿ ಜನರನ್ನು ತನ್ನತ್ತ ಸೆಳೆಯಿತು. ತಮಟೆ ವಾದ್ಯ ತಂಡದವರು ನೀಡುತ್ತಿದ್ದಂತ ಭಾರಿ ಸದ್ದು ಇಡೀ ಅಗ್ರಹಾರ ದಾಸರಹಳ್ಳಿಯನ್ನೇ ವ್ಯಾಪಿಸಿತ್ತು. ಈ ಗಣೇಶ ವಿಸರ್ಜನಾ ಕಾರ್ಯದಲ್ಲಿ ತಮಟೆ ವಾದ್ಯದವರ ತಂಡ ಹೆಚ್ಚು ಆಕರ್ಷಣೆಗೊಳಿಸಿದ್ದಂತಹ ಮುಖ್ಯ ಕೇಂದ್ರ ಬಿಂದುವಾಗಿತ್ತು. ಒಂದು ಕಡೆ ವೀರಗಾಸೆಯ ಕುಣಿತ, ಇನ್ನೊಂದೆಡೆ ಯುವ ಸಮೂಹವೆಲ್ಲವೂ ತಮಟೆ ವಾದ್ಯ ನೃತ್ಯಕ್ಕೆ ಮನಸೋತು ಕುಣಿದು ಕುಪ್ಪಳಿಸಿ ಗಣೇಶನ ಮೂರ್ತಿಯನ್ನು ಅಗ್ರಹಾರ ದಾಸರಹಳ್ಳಿಯ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಕರೆದೊಯ್ಯಲಾಯಿತು.
ಗಣೇಶನ ವಿಸರ್ಜನಾ ಮೆರವಣಿಗೆ ಕಾರ್ಯಕ್ರಮ ಮುಗಿದ ಬಳಿಕ ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕಿ ಕಲ್ಯಾಣಿಯ ಬಳಿ ಸರಿಸುಮಾರು 10:30 ಬಳಿಕ ಭಾರಿ ಜನಸಂಖ್ಯೆಯ ನಡುವೆ ಗಣೇಶನ ವಿಸರ್ಜನಾ ಕಾರ್ಯಕ್ರಮ ಪೂರ್ಣಗೊಳಿಸಲಾಯಿತು. ಬೆಳಗ್ಗೆಯಿಂದ ಕಾರ್ಯಕ್ರಮ ಸಾಕಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಸಾಕಷ್ಟು ರೀತಿಯ ಒಂದು ಕಾರ್ಯಕ್ರಮಗಳು ಆಯೋಜನೆ ಮಾಡ್ಕೊಂಡಿದ್ದೀರಿ ಕೂಡ, ಅದ್ಭುತವಾಗಿ ಎಲ್ಲ ನಡ್ಕೊ ಬಂದಿದೆ. ಸೊ ಒಟ್ಟಾರೆ ಏನಪ್ಪ ನಮ್ಮ ಒಂದು ಕ್ವಶನ್ ಏನಂತಂದ್ರೆ, ನೀವು ಅನ್ಕೊಂಡಂಗೆ ನಿರೀಕ್ಷೆಗೆ ತಕ್ಕಂತೆ ಈ ಒಂದು ಕಾರ್ಯಕ್ರಮಗಳು ಆಯೋಜನೆ ಆಗಿದ್ಯಾ? ನೀವು ಅನ್ಕೊಂಡ ಈ ಕಾರ್ಯಕ್ರಮ ಕೂಡ ಬಂದಿದ್ದಾವ? ಖಂಡಿತ. ಇವತ್ತು ನಾವು ಏನು ಅಂದ್ಕೊಂಡಿದ್ವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಕಾರ್ಯಕ್ರಮಗಳು ನಡಿಬೇಕು ಅಂತ, ಅದು ಸಲೀಸಾಗಿ ನಡೆದಿದೆ. ನಾವು ಬೆಳಗ್ಗೆ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಅದಾದ ನಂತರ ಅನ್ನದಾನ 2,000 ಜನಕ್ಕೆ ಅನ್ನದಾನ ಕೂಡ ಚೆನ್ನಾಗಾಯಿತು. ಅದಾದ ನಂತರ ಸುಗಮ ಸಂಗೀತ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟು ನಮ್ಮ ಅಗ್ರವಾದ ಸರಳಿ ಜನತೆ ಮತ್ತು ನನ್ನ ಫ್ರೆಂಡ್ಸ್ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಸೊ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಈಗಾಗಲೇ ಸಾಕಷ್ಟು ಜನ ಗಣ್ಯರು ಕೂಡ ಬಂದೋಗಿದ್ದಾರೆ. ಸೊ ಅವ್ರ ಫೀಡ್ಬ್ಯಾಕ್ ಯಾವ ಥರ ಇತ್ತು ಸರ್? ಸಾಕಷ್ಟು ಜನ ನಮ್ಮ ಒಂದು ಏನಿದೆ ಒಂದು ಬಳಗಕ್ಕೆ 2 ಪಕ್ಷದವರು ಬಂದೋಗಿದ್ದಾರೆ. ನಮಗೆ ಪ್ರತಿ ವರ್ಷ ಒಳ್ಳೆ ಫೀಡ್ಬ್ಯಾಕ್ ಬರುತ್ತೆ, ನೀವು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ. ಇವತ್ತು ಅಗ್ರವಾದ ಸ್ಥಳದಲ್ಲಿ ಎಲ್ಲ ಒಂದು ಕಡೆ ಸರ್ ಹಿಂದೆ ತುಂಬ ದೊಡ್ಡದಾಗ ಅದ್ದೂರಿಯಾಗಿದ್ದು ಅಂತ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟರೆ, ಮೇ ಬಿ ಅದು ಅವರ ಒಂದು ಒಪಿನಿಯನ್ನು. ಆಮೇಲೆ ಚೆನ್ನಾಗಿ ಮಾಡಿರೋರು ಇರ್ತಾರೆ. ಸೊ ವಿ ಆರ್ ವೆರಿ ಹ್ಯಾಪಿ ಅದೊಂದು ಫೀಡ್ಬ್ಯಾಕು ಸಿಕ್ಕಿದ್ದು. ಹುಡುಗರು ಸ್ವಲ್ಪ ಎಲ್ಲರೂ ನಮ್ಮ ಕಡೆ ತುಂಬ ಜೋರಿದ್ದಾರೆ. ಅದ್ರ ಬಗ್ಗೆ ನೀವೇ ನೋಡಿದ್ರಿ, ಎಲ್ಲರೂ ತುಂಬ ಆ್ಯಕ್ಟಿವ್ ಇದ್ದಾರೆ. ರಾಜಕೀಯ ಹೇಳ್ತಾರೆ ಬೇಡ, ಇದು ಒಂದು ದೇವರ ಕಾರ್ಯ. ಎಲ್ಲರೂ ಬರಲಿ, ಎಲ್ಲರೂ ಹೋಗ್ಲಿ. ಆ ಒಂದು ಇದು ನಮ್ಗೆ ಇವಾಗ ಬೇಡ. ಗಣೇಶಂದು ಬ್ಲೆಸ್ಸಿಂಗ್ಸ್ ಎಲ್ಲರ ಮೇಲೆ ಇರಲಿ. ಅಂದ್ರೆ ಈ ವರ್ಷ ಇಷ್ಟು ಅದ್ದೂರಿ ತಗೊಂಡಿದೆ, ಮುಂದಿನ ವರ್ಷನೂ ಇದಕ್ಕಿನ್ನ ದುಪ್ಪಟ್ಟು ಎಕ್ಸ್ಪೆಕ್ಟ್ ಮಾಡ್ಬೋದಾ ಜನತೆ? ಖಂಡಿತ. ನಮಗೆ ಈ ವರ್ಷ ಏನು ಮಾಡಿದ್ದೀವಿ ಅದಕ್ಕಿಂತ ಡಬ್ಬಲ್ ಆಗಿ ಮಾಡ್ಬೇಕನ್ನೋ ಒಂದು ಆಸೆ ಇದೆ. ಅದಕ್ಕೆ ಕೈಗೂ ಕೊಡ್ಬೇಕು, ದೇವರ ಒಂದು ಆಶೀರ್ವಾದನೂ ಬೇಕು, ಎಲ್ಲರ ಸಹಕಾರನೂ ಬೇಕು. ಆದರೆ ಇನ್ನೂ ತುಂಬ ಚೆನ್ನಾಗಿ ಮಾಡೋಣ. ನಮ್ಮ ಮ್ಯಾಟ್ರಿಕ್ ಇರೋ ಶಿವಣ್ಣವರು ನಮಗೆ ವಿಶ್ ಮಾಡಿದರು, ಅವ್ರನ್ನ ಕರ್ಸೋಣ. ಅದೇ ನಮ್ಮೊಂದು ದೊಡ್ಡ ಆಸೆ. ಇನ್ನೂ ಒಂದು ದೊಡ್ಡ ಗಣಪತಿ ತರೋಣ. ಎಸ್. ಸೊ ಇದು ವೀಕ್ಷಕರೇ ಅಭಿಷೇಕ್ ಅವರ ಮನದಾಳದ ಮಾತು. ಅದೇ ರೀತಿ ಈ ಒಂದು ಟೀಮ್ ಏನಿದೆ, ಬೆಳಗ್ಗೆಯಿಂದ ಸಾಕಷ್ಟು ರೀತಿಯ ಒಂದು ಅವರದ ಕಾರ್ಯಕ್ರಮ ನೋಡಿಕೊಂಡು ಸಾಕಷ್ಟು ಶ್ರದ್ಧೆ ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಸೊ ಒಟ್ಟಾರೆ ಈ ಒಂದು ಟೀಮ್ಗೆ ಮತ್ತಷ್ಟು ಬಲ ತುಂಬುವಂಥ ಕೆಲಸ ಆಗಲಿ, ಆ ದೇವರು ಶಕ್ತಿ ಸಾಮರ್ಥ್ಯನ ಹೆಚ್ಚಾಗಿ ಕೊಡಲಿ ಅಂತ ನಾನು ಕೂಡ ಕೇಳ್ಕೊತಿದ್ದೇನೆ ವೀಕ್ಷಕರೇ. ನಿಮಗೇನಿಸ್ತು ಈ ಕಾರ್ಯಕ್ರಮ ನೋಡಿ ಕಮೆಂಟ್ ಮಾಡಿ ವೀಕ್ಷಕರೇ. ನಮಸ್ಕಾರ.